ಈಗ ಸದ್ಯದೊಳಗೆ ಕರೆದಿರ್ತಕ್ಕಂತಹ SSC GD ಕಾನ್ಸ್ಟೇಬಲ್ 39,481 ಹುದ್ದೆಗಳದಲ್ಲ. ಇದ್ರ ಬಗ್ಗೆ ಕೆಲವೊಂದಿಷ್ಟ ಪ್ರಶ್ನೆಗಳನ್ನು ನೀವು ಕೇಳಾಕತ್ತಿದ್ರಿ, ಭಾಳಷ್ಟು ಹುಡುಗರು ಕ್ವಶನ್ಗಳನ್ನು ನನಗೆ ಕೇಳಿರಿ. ಸೊ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ ಅಂತೇಳಿ ಕಂಬೈಂಡ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನು ತಕ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಂತೇಳಿ ನಿಮ್ಮ ಮುಂದೆ ಬಂದೀನಿ ಇವತ್ತು. ಓಕೆ, ಸೊ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಮೊದಲನೇದಾಗಿ ಸರ ಕರ್ನಾಟಕಕ್ಕೆ ಇರುವಂತಹ ಹುದ್ದೆಗಳೆಷ್ಟು, ಕಾಸ್ಟ್ ವೈಸ್ ಎಷ್ಟು ಅದಾವ್ರಿ ಮತ್ತು ಫೋರ್ಸ್ ವೈಸ್ ಎಷ್ಟು ಅದಾವ ಅಂತ ಕೇಳಿರಿ. ಯಾವ ಹುದ್ದೆಗೆ ನಾವು ಅರ್ಜಿಯನ್ನು ಹಾಕಿದ್ರೆ ಒಳ್ಳೇದಂತ ಕೇಳಿರಿ. ಅಂದ್ರೆ CRPF ಹಾಕಿದ್ರೆ ಒಳ್ಳೇದು, BSF CSF ಅಂತ ಕೇಳಿರಿ. ನೆಕ್ಸ್ಟ್ ಒಂದೇನ ಅರ್ಜಿ ಹಾಕಲು ಬೇಕಾಗುವ ದಾಖಲೆಗಳು ಯಾವ್ಯಾವ ಅಂದ್ರೆ ಡಾಕ್ಯುಮೆಂಟ್ಸ್ ಏನು ಬೇಕಂತ ಕೇಳಿರಿ. ಯಾವ ರೀತಿ ನಾವು SSC GD ಕಾನ್ಸ್ಟೇಬಲ್ಗೆ ತಯಾರಿ ಮಾಡ್ಬೇಕಾ, ಸೊ ಬುಕ್ಸ್ ಯಾವ್ದು ಓದಬೇಕಂತ ಭಾಳಷ್ಟು ಕ್ವಶನ್ಗಳು ಕೇಳಿ ಇದನ್ನು ಕಂಬೈಂಡಾಗಿ ತಕ್ಕೊಂಡಿನಿ. ಓಕೆ, ಸೊ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಓಕೆ, ಸೊ ಟೋಟಲ್ ಆಗಿ ನಮ್ಮ ಕರ್ನಾಟಕಕ್ಕೆ ಇರುವಂತಹ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 995 ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸೇರಿಸಿ. ಪುರುಷರಿಗೆ 897 ಅದಾವು, ಮಹಿಳೆಯರಿಗೆ 98 ಅದಾವ. ಕಡಿಮೆ ಅದಾವ ತನಕ ಹೋಗ್ಬೇಡಿ ತಮ್ಗಳ, ನಿಮಗೆ ಬೇಕಾಗಿರೋದು ಒಂದೇ ಹುದ್ದೆ ಮಾತ್ರ, ಆಯಿತಾ. SC ಕಾಸ್ಟ್ದವ್ರಿಗೆ ಎಷ್ಟು ಅದಾವಪ್ಪ ಅಂತಂದ್ರೆ 144 ಪುರುಷರಿಗೆ ಅದಾವು, ಮಹಿಳೆಯರಿಗೆ 16 ಅದಾವ. ST ಕಾಸ್ಟ್ದವ್ರಿಗೆ 63 ಪುರುಷರಿಗೆ 6 ಮಹಿಳೆಯರಿಗೆ ಅದಾವ. OBC ಕಾಸ್ಟ್ದವ್ರಿಗೆ ಏನೈತಿ 243 ಪುರುಷ ಅಭ್ಯರ್ಥಿಗಳಿಗೆ 27 ಮಹಿಳಾ ಅಭ್ಯರ್ಥಿಗಳಿಗೆ ಅದಾವ. ಇನ್ನು EWSದವ್ರಿಗೆ 90 ಪುರುಷರಿಗೆ 10 ಮಹಿಳೆಯರಿಗೆ ಅದಾವು. ಜನರಲ್ ಕಾಸ್ಟ್ದವ್ರಿಗೆ 357 ಜನರಲ್ ಕಾಸ್ಟ್ದವ್ರಿಗೆ ಪುರುಷ ಅಭ್ಯರ್ಥಿಗಳಿಗೆ 39 ಮಹಿಳೆಯರಿಗೆ ಅದಾವ. ಸೊ ಟೋಟಲ್ ಆಗಿ 995 ಹುದ್ದೆಗಳ ಇವು ನಮ್ಮ ಕರ್ನಾಟಕಕ್ಕೆ ಇರುವಂತಹ ಹುದ್ದೆಗಳ. ಮತ್ತು ಇನ್ನೊಂದೇನು, ಥರ್ಡ್ ಬಿ ಏನು ಬರ್ತದಿಲ್ಲ ಕಾಸ್ಟ್, ಇದು ಜನರಲ್ ಒಳಗೆ ಬರಲ್ಲ. ಮರಾಠ ಆಯಿತು, ಲಿಂಗಾಯತ ಆಯಿತು, ಸೊ ರೆಡ್ಡಿ ಆಯಿತು, ಇವೆಲ್ಲನೂ ಏನೈತಿ ಜನರಲ್ ಕಾಸ್ಟ್ನೇ ಬರ್ತಾವ. ನಾವು ಸ್ಟೇಟ್ ಗೌರ್ಮೆಂಟ್ ಒಳಗಡೆ ಕಾಂಪಿಟೇಷನ್ ಮಾಡ್ಬೇಕಾದ್ರೆ OBC ಒಳಗೆ ಹಾಕ್ತೀವಿ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಏನೈತಲ್ಲ ಅಲ್ಲಿ ಏನೈತಿ ಜನರಲ್ ಕಾಸ್ಟ್ ಒಳಗನ ಹಾಕ್ಬೇಕಾ. EWS ಇರ್ತಾರೆ, EWSನ ಹಾಕೋಬೋದು. ಅಂದ್ರೆ 5 ಎಕರೆಕ್ಕಿಂತ ಯಾರ್ದು ಕಡಿಮೆ ಜಮೀನು ಐತಿ ಅಂಥವ್ರು ಮಾತ್ರ EWS ಹೊಂಟೈತಿ, ಅಂಥವ್ರು ಏನೈತಿ EWSನ ಹಾಕೋಬೋದು. ಇಲ್ಲಾಂದ್ರೆ ಜನರಲ್ದಾಗನ ಕಾಂಪಿಟೇಷನ್ ಮಾಡಬೇಕು. ಇನ್ನು ಫೋರ್ಸ್ ವೈಸ್ ಎಷ್ಟು ಹುದ್ದೆಗಳದಾವ ಅಂದ್ರೆ BSFಗೆ ಎಷ್ಟು ಅದಾವು 336, CSFಗೆ 162, CRPFಗೆ 285, SSBಗೆ 21, ITBPಗೆ 64, ARಗೆ 29. ಸೊ ಇವೆಲ್ಲನೂ ಸೇಮ್, ಎಲ್ಲನೂ ಸೇರಿಸಿ ಏನೈತಿ 995 ಆಯ್ತು. ಇನ್ನು ಇದ್ರೊಳಗೆ ಯಾವ ಹುದ್ದೆಗೆ ನಾವು ಅಪ್ಲೈ ಮಾಡಿದರೆ ಒಳ್ಳೇದು ಅಂದ್ರೆ BSF ನೋಡ್ರಿ ತಮ್ಗೊಳ್ರೆ, BSFಗೆ ಹಾಕಿದ್ರೆ ಅಂದ್ರೆ ಬಾರ್ಡ್ರ್ ಒಳಗೆ ಇರ್ತೈತಿ, ಜಾಸ್ತಿ ಹೆಚ್ಚಾಗಿ ಬಾರ್ಡ್ರ್ ಒಳಗನ ಡ್ಯೂಟಿ ಇರ್ತಾವ ಅಂತ. ಆಲ್ಮೋಸ್ಟ್ ಅಲ್ಲಿಗೆ ಸಿಟಿ ಲೆವೆಲ್ದೊಳಗೆ ಟ್ರೈನಿಂಗ್ ಸೆಂಟರ್ ಒಳಗಡೆ ಸೊ ಈ ಥರ BSF ಒಳಗೆ ಬರ್ತೈತಿ. ಮತ್ತು TD ಡ್ಯೂಟಿಗಳು ಅಂತ ಬರ್ತಾವ, ಕೆಲವೊಂದಿಷ್ಟು ಪ್ಲೇಸಸ್ ಬರ್ತಾವ, ಸೊ ಅಲ್ಲಿ ಕಳಿಸ್ಕೊಡ್ತಾರೆ, ಆಯಿತಾ. ಆಲ್ಮೋಸ್ಟ್ ಹೆಚ್ಚಾಗಿ ಬಾರ್ಡ್ರ್ ಒಳಗೆ ಡ್ಯೂಟಿ ಇರ್ತೈತಿ BSFದು. CSFದು ಏನೈತಪ್ಪ ಅಂತಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅಂದ್ರೆ ಸಿಟಿ ಒಳಗನ ಜಾಸ್ತಿ ಇರ್ತೈತಿ, ಅಲ್ಲಿ ಇಲ್ಲಿ ಬಾರ್ಡ್ರು ಜಂಗಲ್ ಒಳಗಡೆ ಕಡಿಮೆ ಇರ್ತೈತಿ. ಆಲ್ಮೋಸ್ಟ್ ಹೆಚ್ಚಾಗಿ ಡೆಲ್ಲಿ ಒಳಗಡೆ, ಸೊ ಈಗಂತೂ ಜಾಸ್ತಿ ಹೆಚ್ಚಾಗಿ CSFದವರು ಡ್ಯೂಟಿ ಮಾಡಕತ್ತಿದ್ದ ಪ್ಲೇಸ್ ಅಂದ್ರೆ ಡೆಲ್ಲಿ ಒಳಗಡೆ, ಆಯಿತಾ. CRPF ಏನೈತಿಲ್ಲ ಜಂಗಲ್ ಒಳಗಡೆ ಬರ್ತೈತಿ. ಸೊ ಕೆಲವೊಂದಿಷ್ಟು ಅದು ಏನೈತಿಲ್ಲ ನಕ್ಸಲೈಟ್ ಏರಿಯಾದೊಳಗೆ ಬರ್ತಾವ. ಎಲ್ಲ ಫೋರ್ಸ್ ಎಲ್ಲ ನಕ್ಸಲೈಟ್ ಏರಿಯಾದಾಗ ಇರ್ತಾವ, ಆದ್ರೆ ಸೊ ಇಂತಿಷ್ಟು ಜಾಸ್ತಿ ಅಂದ್ರೆ CRPF ಇರ್ತೈತಿ ನಕ್ಸಲೈಟ್ ಏರಿಯಾದೊಳಗಡೆ. ಮತ್ತು ಕಮಾಂಡೋ, ಕೊಬ್ರಾ ಕಮಾಂಡೋ ಜಾಸ್ತಿ ಆದ ಆಸೆ ಏನಿರ್ತಿಲ್ಲ ಅಂಥವ್ರು ಏನೈತಿ CRPF ಒಳಗಡೆ ಅಪ್ಲೈ ಮಾಡ್ಕೊಳ್ರಿ. ಅದಕ್ಕೆ ನಿಮಗಲ್ಲಿ ಅವಕಾಶಗಳು ಸಿಗ್ತಿರ್ತಾವ. SSB ಏನೈತಿ ಸಶಸ್ತ್ರ ಸೀಮಾಬಲ, ಇದು ಏನೈತಿ ಆಲ್ಮೋಸ್ಟ್ ಆಗಿ ಕೆಲವೊಂದಿಷ್ಟು ನಿಯಮಿತ ಪ್ಲೇಸ್ ಒಳಗೆ ಇರ್ತೈತಿ. ITBP ಆಯಿತು, ಇವೆಲ್ಲನೂ ಅಲ್ಲಿರ್ತಾವ. ಸೊ ನೋಡ್ಕೊಳ್ರಿ, ನಿಮ್ದು ಯಾರ ಪರಿಚಯ ಇರೋರ ಡ್ಯೂಟಿ ಯಾರು ಇರ್ತಾರಲ್ಲ ಅವ್ರನ್ನ ಕೇಳ್ಕೊಡ್ರಿ, ಸರ ಯಾವ್ದು ನಾವು ಡ್ಯೂಟಿಗೆ ಹಾಕಿದ್ರೆ ಒಳ್ಳೇದಾಗುತ್ತೆ, ಯಾವ್ದು ನಮಗೆ ಚಲೋ ಆಗುತ್ತೆ ಅಂತ ಹೇಳಿ. ಒಟ್ಟಾರೆ ಒಂದು ಪ್ರಿಫರೆನ್ಸ್ ಅಂತೂ ಫಸ್ಟಿಗೆ ನೀವು ಯಾವ್ದು ಇಷ್ಟ ಇರುತ್ತೆ ಅದಕ್ಕೆ ಕೊಡ್ರಿ. ಆಮೇಲೆ ಏನೈತಿ ಪ್ರತಿಯೊಂದಕ್ಕೂ ಪ್ರಿಫರೆನ್ಸ್ ಕೊಟ್ಬಿಡ್ರಿ. ಅದ್ರಾಗ ಮೆರಿಟ್ ಕೂಡಿಲ್ಲ ಅಂದ್ರೆ ಸೆಕೆಂಡಾಗಿ ಅವು ಯಾರು ಹಾಕಿರ್ತೀರಿ ಥರ್ಡು ಅದಕ್ಕೆ ಮೆರಿಟ ತೆಗಿತಾರೆ ನಿಮ್ದು, ಆಯಿತಾ. ಮತ್ತಿನ್ನು ಅರ್ಜಿ ಹಾಕ್ಲಕ್ಕೆ ಬೇಕಾಗುವ ದಾಖಲೆಗಳು ಯಾವ್ಯಾವ ನೋಡ್ರಿ. SSLC ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಕಾಸ್ಟ್ ಇನ್ಕಮ್, ಫೋಟೋ ಮತ್ತು ಸಿಗ್ನೇಚರ್, ಮೊಬೈಲ್ ನಂಬರ್ ಮತ್ತು Gmail ID. ಸೊ ಮೊಬೈಲ್ ನಂಬರ್ಗೆ ಏನೈತಿಲ್ಲ ಲಿಂಕ್ ಆಗಿದ್ದು, ಆಧಾರ್ ಕಾರ್ಡದ್ದು ಲಿಂಕ್ ಆಗಿದ್ದು ಮೊಬೈಲ್ ನಂಬರ್ ಇರಬೇಕು, ಮತ್ತು Gmail IDಗೂ ಅದೇ ಇರಬೇಕು, ಎಲ್ಲದಕ್ಕೂ ಅದೇ ಇರಬೇಕು, ಆಯಿತಾ. ಈ ಥರ ಎಲ್ಲನೂ ಡಾಕ್ಯುಮೆಂಟ್ಸ್ ಬೇಕಾ. ಮತ್ತು ಇನ್ನು ಉಳಿದಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಡೊಮಿಸಿಯಲ್, EWS, ಕಾಸ್ಟ್ ಸರ್ಟಿಫಿಕೇಟ್ಗಳು ಯಾವುವು ಅಂದ್ರೆ ಯಾವುದು ನಾವು ಮರಾಠ ಕಾಸ್ಟ್ ಆಯಿತು ಇವು ಏನು ಬರ್ತಲ್ಲ ಅವೆಲ್ಲನೂ ಸರ್ಟಿಫಿಕೇಟ್ ಏನೈತಿ ನೀವು ಈಗ ತೆಗ್ಸಿರ್ಬೇಕಂತಿಲ್ಲ. ಈಗೇನೈತಿ ಕಾಸ್ಟ್ ಇನ್ಕಮ್ ಅಂತ ಬೇಕಾಗುತ್ತೆ, ಕಾಸ್ಟ್ ಇನ್ಕಮ್ ಕೊಡ್ರಿ. ಉಳ್ಕಿದ್ದು ಏನೈತಿ ಡಾಕ್ಯುಮೆಂಟ್ಸ್ ಬೇರೆ ಏನಂತಲ್ಲ, ಡೊಮಿಸಿಲಿ ರೆಸಿಡೆನ್ಸಿಯಲ್ ಏನೈತಿ ಯಾವಾಗ ನಿಮ್ಮದು ಎಕ್ಸಾಮ್ ಪಾಸ್ ಆಗಿ ಫಿಸಿಕಲ್ ಹೋಗಿಲ್ಲ ಆ ಟೈಮ್ದೊಳಗೆ 1 ವರ್ಷ ಮುಂಚಿತವಾಗಿ ಅಂದರೆ 1 ವರ್ಷ ಅದಕ್ಕೆ ಅವಕಾಶ ಇರೋದಿಲ್ಲ,
ಸೊ ಆ ಟೈಮ್ದಾಗ ತೆಗಿಸಿದ್ರೆ ನಡೀತೈತೆ. ಸೊ ಈಗ ತೆಗಿಸಿಟ್ಟಿರ್ಬೇಕಂತೇನಿಲ್ಲ, ಅದನ್ನ ತಲೆ ಕೆಡ್ಸೋಕೆ ಹೋಗ್ಬಿಟ್ರಿ. ಯಾವುದಕ್ಕೂ ತೆಗಿಸಿಟ್ಟಿದ್ರು ಒಳ್ಳೇದು. ಯಾವಾಗ ಹೆಂಗೆ ಏನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ. ಓಕೆ, ಈ ಎಲ್ಲನೂ ಡಾಕ್ಯುಮೆಂಟ್ಸ್ ಬೇಕು ಅರ್ಜಿ ಹಾಕ್ಲಕ್ಕ. ಮತ್ತಿನ್ನು ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು. ಸೊ ತಯಾರಿ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ಕಿಶಿಂದ ಈಗಾಗಲೇ ಹೇಳಿದ್ದು ನಾನು. ಎಷ್ಟೆಷ್ಟು ಮಾರ್ಕ್ಸಿಂದ ಇರ್ತೈತಿ ಏನಂತ ಶಿಂದ ಎಷ್ಟು 80 ಕ್ವಶನ್ಗಳು 160 ಮಾರ್ಕ್ಸ್ ಇರ್ತಾವೆ. ಅಲ್ಲಿ 1 ತಾಸು ಸಮಯ ಇರ್ತೈತಿ. ಆಯಿತಾ, 1 ಕ್ವಶನ್ಗೆ 2 ಮಾರ್ಕ್ಸ್ ಕೊಟ್ಟಿರ್ತಾರೆ. ಇನ್ನು 4 ಕ್ವಶನ್ ತಪ್ಪಾದ್ರೆ .25 ಅಂದ್ರೆ 4 ಕ್ವಶನ್ ತಪ್ಪಾದ್ರೆ, ಸೊ 4 ಮಾರ್ಕ್ಸ್ ಅಲ್ಲ 4 ಕ್ವಶನ್ ತಪ್ಪಾದ್ರೆ 25 ಮೈನಸ್ ಮಾಡ್ತಾರೆ, 0.25 ಮೈನಸನ್ನು ಮಾಡ್ತಾರೆ. ಆಯಿತಾ, ಸೊ ಈ ಥರ ಇರ್ತೈತಿ. ಎಲ್ಲರೂ ಕರೆಕ್ಟಂಗಿ ಸಿಲೆಬಸ್ ನೋಡ್ಕೊಡ್ರಿ. ಮ್ಯಾಥ್ಸು 20, ಮೆಂಟಲ್ ಎಬಿಲಿಟಿ 20, ಹೋಲ್ GK 20, ಇಂಗ್ಲೀಷ್ ಆರ್ ಹಿಂದಿ ಗ್ರಾಮರ್ 20 ಇರ್ತೈತಿ. ಪರೀಕ್ಷೆ ಕನ್ನಡ ಒಳಗೆ ಇರ್ತೈತಿ. ಸೊ ಗ್ರಾಮರ್ ಅನ್ನೋದು ಏನಲ್ಲ, ಅದು ಏನೈತಿ ಇಂಗ್ಲೀಷ್ ಒಳಗೆ ಅಥವಾ ಹಿಂದಿ ಒಳಗನೆ ಇರ್ತೈತಿ. ಉಳ್ಕಿದ್ದು 3 ಸಬ್ಜೆಕ್ಟ್ ಏನದಲ್ಲ, ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, GK ಇವೇನದಲ್ಲ ಕನ್ನಡ ಒಳಗಿರ್ತಾವ. ಆಯಿತಾ, ಸೊ ಈ ಥರ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಮತ್ತು ಬುಕ್ಸ್ ಏನೈತಿ ಫ್ಲಿಪ್ಕಾರ್ಟ್ ಒಳಗಡೆ ಸಿಗ್ತಾವೆ. SSC GD ಕಾನ್ಸ್ಟೇಬಲ್ ಬುಕ್ಸ್ ಅಂತೇಶಿಂದ ಫ್ಲಿಪ್ಕಾರ್ಟ್ ಒಳಗಡೆ ಸರ್ಚ್ ಮಾಡಿರಿ. ಅಲ್ಲಿ ಸಾಕಷ್ಟು ಬುಕ್ಗಳ ಕನ್ನಡ ಒಳಗೆ ಇರುವಂಥವು ಬರ್ತಾವೆ. ಅದನ್ನ ನೋಡ್ಕೊಂಡ್ಬಿಟ್ಟು ಬುಕ್ಸ್ ಅಂತ ತೊಗೊಳ್ರಿ. ಕ್ವಶನ್ ಬ್ಯಾಂಕ್ ಅಂತ ಬಂದವ ಅದನ್ನು ತೊಗೊಳ್ರಿ. ಅದನ್ನೆಲ್ಲ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಪ್ರಿಪ್ರೇಷನ್ ಈಗಿಂತ ಮಾಡಿರಿ. ಸಮಯ ಭಾಳ ಇಲ್ಲ, ಜನವರಿಗೆ ಎಕ್ಸಾಮ್ ಐತೆ. ಮತ್ತು ಕ್ಲಾಸ್ ಮಾಡ್ತಂದ್ರೆ ನಮ್ಮ ಸ್ನೇಹಜೀವಿ ಅಕಾಡೆಮಿ ವಿಜಯಪುರದೊಳಗೆ ಕ್ಲಾಸ್ಗಳ ಸ್ಟಾರ್ಟ್ ಅದಾವ 20. ಸೊ ಈಗ ಸದ್ಯದೊಳಗೆ ಏನೈತಿ 15ನೇ ತಾರೀಕಿಂದ ಕ್ಲಾಸ್ಗಳು ಸ್ಟಾರ್ಟ್ ಆಕ್ಕವ. ಮತ್ತು ಇನ್ನೊಂದೇನು ಡಿಗ್ರಿದು ಎಕ್ಸಾಮ್ ಅದಲ್ಲ, ಅವರು ಡಿಗ್ರಿ ಎಕ್ಸಾಮ್ ಮುಗಿಸಿ ಬರ್ತಾನವರು. ಸೊ ಈಗ ಅಡ್ಮಿಷನ್ನ ಮಾಡ್ಕೊಂಡ್ಬಿಡ್ರಿ. ಅವಾಗ ಎಕ್ಸಾಮ್ ಮುಗಿದ ತಕ್ಷಣ ಬಂದು ಕ್ಲಾಸನ್ನು ಅಟೆಂಡ್ ಮಾಡ್ಕೊಡ್ರಿ. ಇನ್ನೂ ಏನರ ಮಾಹಿತಿ ಬೇಕಾಗಿತ್ತಂದ್ರೆ ಕ್ವಶನ್ಗಳಿದ್ದಂದ್ರೆ ಕಮೆಂಟ್ ಮಾಡಿರಿ, ರಿಪ್ಲೈ ಮಾಡ್ತೀನಿ. ಜಲ್ದಂಗಿ ಪ್ರಿಪ್ರೇಷನ್ನ ಮಾಡ್ಕೊಡ್ರಿ. ಆಲ್ ದ ಬೆಸ್ಟ್. ಜೈ ಹಿಂದ್.